ಎಲ್ಲರಿಗೂ ನಮಸ್ಕಾರ. ಶ್ವೇತಾ ಬ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಸ್ವಲ್ಪ ವಿಭಿನ್ನವಾಗಿ ಬ್ಲಾಗ್ನ ಮಾಡೋಣ ಅಂತ ಹೇಳಿ ನಾನು ಈ ರೀತಿಯಾಗಿ ಇವತ್ತು ಯಾವುದೇ ರೆಸಿಪಿನ ತೋರಿಸ್ದೆ. ನನ್ನ ಡೈಲಿ ರೊಟೀನ್ ಯಾವ ರೀತಿಯಾಗಿರುತ್ತೆ, ಎಕ್ಸ್ಪೆಷಲಿ ಅಡುಗೆ ಮನೆಯಲ್ಲಿ ನಾನು ಯಾವ ರೀತಿ ಕೆಲಸನ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಯೂಶ್ವಲಿ ನಾನು ಅಡುಗೆ ಮಾಡೋದು ಅಥವಾ ಹೆಚ್ಚೋದಿರ್ಬೋದು, ಯಾವ ರೀತಿಯಾಗಿ ರೆಸಿಪಿ ಮಾಡ್ತೀನಿ, ಯಾವ ಪಾತ್ರನ ಬಳಸ್ತೀನಿ ಎಲ್ಲದು ಕೂಡ ನೀವು ನೋಡಿರ್ತೀರಾ. ಹಿಂದೆ ಹಾಗೆ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಇವತ್ತು ತೋರಿಸ್ತೀನಿ, ಎಕ್ಸ್ಪೆಷಲಿ ಕಿಚನಲ್ಲಿ. ಇಲ್ಲಿ ನೋಡ್ಬೋದು 1 ಮಿಲ್ಲಿಟ್ಸ್ ಕಂಪ್ಲೀಟಾಗಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಿನ್ನೆ 4 kg ತೊಗೊಂಡು ಬಂದಿದ್ದಾರೆ. ಸಾಮೆ ಮಿಲ್ಲಿಟ್ಸ್ ಅಂತಾರೆ ಅಲ್ವಾ, ಸಾಮೆ ಅಕ್ಕಿನ ತೊಗೊಂಡು ಬಂದಿದ್ರು. 4 kg ತೊಗೊಂಡು ಬಂದಿದ್ದಾರೆ. ಯೂಶ್ವಲಿ 1 ತಿಂಗಳಿಗೆ ನಮಗೆ 2 kg ಬೇಕಾಗತ್ತೆ. ನಾವು ಸಾಮೆ ನವಣೆನ ಜಾಸ್ತಿನೇ ಬಳಸ್ತೀವಿ, ಯಾಕಂದರೆ ಅದು ಸೇಮ್ ನುಚ್ಚಕ್ಕಿ ತಿಂದಂಗೆ ಆಗುತ್ತೆ. ಬೇರೆ ಮಿಲ್ಲಿಟ್ಸ್ ಎಲ್ಲ ಜಾಸ್ತಿ ರೊಟ್ಟಿ, ದೋಸೆ, ಇಡ್ಲಿಗೆ ಬಳಸ್ತೀವಿ. ಈ ರೀತಿ ನಾವು ಮಾಡ್ಕೋತೀವಿ. ಸೊ ಇವಾಗ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಕೂಡ ಇತ್ತು. ನಾನು ಮೆಡಿಟೇಷನ್ ಯೋಗ ಅಂದ್ಕೊಂಡು ಸ್ವಲ್ಪ ಟೈಮ್ನ ಅಲ್ಲಿ ಡಿಲೇ ಮಾಡ್ಕೊಂಬಿಟ್ಟೆ. ಒಂದೊಂದು ಸತಿ ಬೆಳಗ್ಗೆ ಎದ್ದಿದ ತಕ್ಷಣ ರಿಲ್ಯಾಕ್ಸ್ ಆಗಬೇಕಾದ್ರೆ ಲೆಟ್ ಮೀ ಡೂ ಅ ಯೋಗ ಮೋರ್ ಅಂತ ಅನಿಸ್ಬಿಡುತ್ತೆ. ಆ ಕಾರಣಕ್ಕೆ ಮೆಡಿಟೇಷನಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ನ ತಗೊಂಡೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಬಿಸಿಬೇಳೆ ಬಾತ್ನ ಮಾಡ್ತಾಯಿದ್ದೀನಿ, ಸಾಮೆ ಅಕ್ಕಿನ ಬಳಸ್ಕೊಂಡು. ನಿನ್ನೆ ಆಲ್ರೆಡಿ ಒಂದು ಪ್ಯಾಕೆಟ್ ಅಂದರೆ ನಾನು ಫಿಲ್ ಮಾಡ್ಕೊಳ್ಳೋ ಬಾಕ್ಸಿಗೆಲ್ಲ ಒಡೆದುಬಿಟ್ಟು ಫಿಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ನೆನಾಕಿ ಇಟ್ಕೊಂಡಿದ್ದೆ. ಅದ್ರದ್ದು ಬಿಸಿಬೇಳೆ ಬಾತ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ ಕಾರಣಕ್ಕೆ ಬಿಸಿಬೇಳೆಬಾತ್ ಫಟಾಫಟ್ ಅಂತ ಮಾಡ್ಕೊಂಡು ಬಿಡೋಣ. ಹಾಗೆ ಹೇಗಿದ್ರೂ ನಾನು ಆಲ್ರೆಡಿ ರೆಸಿಪಿನ ಹಾಕಿದ್ದೀನಲ್ವ ಯೂಟ್ಯೂಬಲ್ಲಿ, ಆ ಕಾರಣಕ್ಕೆ ಈ ರೀತಿಯಾಗಿ ಎಲ್ಲ ತರಕಾರಿನ ಅವಾಗಲೇ ಹೆಚ್ಚಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಎಕ್ಸ್ಪೆಷಲಿ ನಾನು ತರಕಾರಿ ಹೆಚ್ಚೋದು ಅಂತ ಬಂದರೆ ಕೂತ್ಕೊಂಡು ಹೆಚ್ಕೋತೀನಿ. ಆ ಟೈಮಲ್ಲಿ ಪಾಪುನ ಎಬ್ಸೋದಿರ್ಬೋದು ಅಥವಾ ಬೇರೆ ಕೂತ್ಕೊಂಡು ಹೆಚ್ಕೊಂಡೇ ಮಾತಾಡ್ತಿರ್ತೀನಿ. ನನ್ನ ಹಸ್ಬೆಂಡ್ನ ಎಬ್ಸೋದು, ಕೂಗೋದು, ನನ್ನ ಮಗಳನ್ನ ಎಬ್ಸೋದು, ವಾಶ್ರೂಮ್ಗೆ ಹೋಗೋದಕ್ಕೆ ಹೇಳೋದು, ಇದನ್ನೆಲ್ಲ ಮಾಡ್ತಾಯಿದ್ದೆ. ಇವತ್ತು ಶುಕ್ರವಾರ, ಜೊತೆಗೆ ಸ್ವಲ್ಪ ಟೈಮು ಕೂಡ ಆಗಿತ್ತು. ಯೂಶ್ವಲಿ ನಾನು ಬೆಳಗ್ಗೆ ಎದ್ದು ಯೋಗ ಮೆಡಿಟೇಷನ್ನ ಮಾಡಿ ಕೆಲಸ ಶುರು ಮಾಡೋದೆ ಶಾರ್ಪ್ 7 o'clockಗೆ. 5:30ಗೆ ಎದ್ದು ಸ್ವಲ್ಪ ಮೇಜರ್ ಕೆಲಸ, ಅಡುಗೆ ಮನೆ ಕೆಲಸನೂ ಕೂಡ ಮಾಡಿಕೊಂಡು, ಹಾಗೆ ಸ್ವಲ್ಪ ವಾರ್ಮ್ ವಾಟರ್ ಅಥವಾ ಸ್ವಲ್ಪ ಕಷಾಯ ರೀತಿಯಲ್ಲಿ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ನಾನು ಯೋಗ ಆದಮೇಲೆ ಮಾಡ್ಕೋತೀನಿ. 1 hour ಮೆಡಿಟೇಷನ್ಗೆ ಅಂತ ಹೇಳಿ 6 ಇಂದ 7 o'clock ಅಂತ ಮಾಡ್ಕೋತೀನಿ. ಇನ್ನು 7 o'clockಗೆ ನಾನು ಅಡುಗೆ ಮಾಡೋಕ್ಕೆ ಬಂದಿರಲಿಲ್ಲ. ಇವತ್ತು 7:30ಗೆ ಬಂದಿದ್ದೆ. ಒಂದೊಂದು ಸತಿ ಹೆಣ್ಮಕ್ಳಿಗೂ ಕೂಡ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ತುಂಬ ಟಯರ್ಡ್ ಆಗ್ತಿರುತ್ತೆ, ಬೆನ್ನೋವು ಬರ್ತಾ ಇರುತ್ತೆ. ನನಗೂ ಕೂಡ ಸ್ವಲ್ಪ ಹೊಟ್ಟೆ ನೋವು, ಬೆನ್ನೋವು ಕೂಡ ಇತ್ತು. ಆ ಕಾರಣಕ್ಕೆ ನಾನು ಕೂಡ ಸ್ವಲ್ಪ ಜಾಸ್ತಿನೇ ಮೆಡಿಟೇಷನ್ನ ಮಾಡಿದ್ರೆ ಈ ಮೂಡ್ ಸ್ವಿಂಗ್ ಇರ್ಬೋದು, ಇದೆಲ್ಲ ಕೂಡ ಕಡಿಮೆ ಆಗುತ್ತೆ, ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮೆಡಿಟೇಷನ್ನ ಜಾಸ್ತಿ ಹೊತ್ತು ಮಾಡಿದೆ. ಇನ್ನು ಬೆಳಗ್ಗೆ ಎದ್ದು ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ನಂತರ ನಾನು ಮತ್ತೆ ಈ ರೀತಿಯೇ ಪ್ಲ್ಯಾನ್ ಮಾಡಿಕೊಂಡೆ. ನಾನು ಇವತ್ತು ಯಾವ ರೀತಿಯಾಗಿ ಕೆಲಸ ಪ್ಲ್ಯಾನ್ ಮಾಡ್ಕೋತೀನಿ ಅನ್ನೋದು ಕೂಡ ತೋರಿಸೋಣ. ಯೂಶ್ವಲಿ ನಾನು ಎಲ್ಲೋ ಆಲ್ರೆಡಿ ಹೆಚ್ಚಿರ್ತೀನಿ ಅಥವಾ ಆ ಕುಕ್ ಮಾಡ್ತಾ ಇರೋವಂಥ ಪಾರ್ಟ್ನ ಮಾತ್ರ ತೋರಿಸ್ತಿರ್ತೀನಿ ಅಲ್ವಾ. ಸೊ ಆ ಕಾರಣಕ್ಕೆ ಈ ರೀತಿಯಾಗಲೂ ಕೂಡ ತೋರಿಸೋಣ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಇವತ್ತು ಟೈಮ್ ತುಂಬಾ ಕಡಿಮೆ ಇತ್ತು. ಆ ಕಾರಣಕ್ಕೆ ತರಕಾರಿ ಹೆಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಎಲ್ಲದನ್ನು ಕೂಡ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ ಎಲ್ಲದೂ ಕೂಡ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಹಾಗೆ ಹೆಚ್ಕೊಂಡೆ ಅಡುಗೆನ ಮಾಡ್ಕೋತಾ ಇದ್ದೀನಿ. ಇನ್ನು ಬಿಸಿಬೇಳೆಬಾತ್ ಪೌಡರು ಕೂಡ ಮಾಡಿರಲಿಲ್ಲ. ಆ ಕಾರಣಕ್ಕೆ ಇವಾಗ ಅಂಗಡಿಯಿಂದ ತರಿಸ್ಕೊಂಡೆ. ಯೂಶ್ವಲಿ ಈ ಥರ ಪೌಡರ್ಸ್ನೆಲ್ಲ ತರಿಸಿ ಇಟ್ಕೊಳ್ಳಲ್ಲ, ನಾನೇ ಮಾಡ್ಕೋತೀನಿ. ಅಕಸ್ಮಾತ್ ಈ ಥರ ಎಮರ್ಜೆನ್ಸಿ ಆಯ್ತಂದರೆ ನಾನು ಅಂಗಡಿಯಿಂದ ಅವಾಗಲೇ ತರಿಸ್ತೀನಿ. ಒಂದು 10 rupees ಪ್ಯಾಕೆಟ್ ತರಿಸಿದ್ರೆ ಸಾಕಾಗುತ್ತೆ ನಮ್ಮಿಬ್ಬರಿಗೆ. ಇವತ್ತು ನಾನು ಸ್ವಲ್ಪ ಡಿಟಾಕ್ಸಿ ಡ್ರಿಂಕ್ನ ಕುಡಿಯೋಣ ಅಂತ ಹೇಳಿ ಬೀಟ್ರೋಟ್ನೂ ಕೂಡ ಈ ರೀತಿಯಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಅಂದರೆ ಒಂದು ಬೀಟ್ರೋಟ್ ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಬೀಟ್ರೋಟ್ನ ಪಲ್ಯ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ನನ್ನ ಮಗಳು ಚಪಾತಿ ಬೇಕೇ ಬೇಕು ಅಂತ ತುಂಬಾ ಹಠ ಮಾಡಿದ್ರಿಂದ ನಾನು ಚಪಾತಿನ ಮಾಡಿದ್ದೆ. ಅವಳೊಬ್ಳಿಗೆ 2 ಚಪಾತಿನ ಅರ್ದಿದ್ದೆ. ಆ ಕಾರಣಕ್ಕೆ ಆ ಚಪಾತಿ ಹಿಟ್ಟು ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಆ ಕಾರಣಕ್ಕೆ ಆ ಚಪಾತಿ ಹಿಟ್ಟನ್ನೇ ಮಧ್ಯಾಹ್ನ ಲಂಚಿಗೆ ಕಳಿಸೋಣ, ಇನ್ನು ಬೆಳಗ್ಗೆಗೆ ಬಿಸಿಬೇಳೆಬಾತ್ ತಿಂತಾಳೆ ಅಂತ ಹೇಳಿಬಿಟ್ಟು ನಾನು ಕ್ವಿಕ್ಕಾಗಿ ಒಂದೇ ಒಂದು ಬೀಟ್ರೋಟ್ನ ತುರಿದ್ಬಿಟ್ಟು ಬೀಟ್ರೋಟ್ ಪಲ್ಯನ
ಮಾಡೋಣ ಅಂತ ಹೇಳಿ ಬೀಟ್ರೂಟ್ನ ತುರಿದು ಇಟ್ಕೋತಾ ಇದ್ದೀನಿ. ಹಾಗೆ ಕೈಯಾಡೋದಿರ್ಬೋದು, ಕಷಾಯನೂ ಕೂಡ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ವಿಳೆದೆಲೆ ಕಷಾಯನ ಮಾಡ್ತಾ ಇದ್ದೀನಿ. ನಾನು ಕೂಡ ಕಷಾಯನ ಕುಡಿತಿದ್ದೆ, ಆದರೆ ಸ್ವಲ್ಪ ಹೀಟ್ ಜಾಸ್ತಿ ಆಯಿತು, ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ನಾನು ಇವಾಗ ಅಟ್ಲೀಸ್ಟ್ ಒಂದು 2 ವೀಕ್ಸ್ ಕಷಾಯನ ಕುಡಿಯೋದು ಬೇಡ ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ನಾನು ನೆನೆಸಿರುವಂಥ ಮಿಲ್ಲಿಟ್ಸ್ ಹಾಗೆ ಬೇಳೆ ಎಲ್ಲದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಳಿಸಿ ಕುಕ್ಕರ್ನ ಹಾಕ್ತೀನಿ. ಇನ್ನು ನಾನು ಬೀಟ್ರೂಟ್ ಪಲ್ಯನ ಮಾಡಬೇಕು, ಹಾಗೆ ಚಪಾತಿನೂ ಕೂಡ ಮಾಡಬೇಕು. ನಿಮಗೆ ಎಲ್ಲ ಪ್ರೊಸೀಜರ್ ಯಾವ ರೀತಿಯಾಗಿ ನಾನು ಕ್ಲೀನ್ ಮಾಡಿಕೊಂಡು ಅಥವಾ ಈ ರೀತಿ ಅರ್ಜೆಂಟ್ ಇದ್ದಾಗ ನಾನು ಯಾವ ರೀತಿಯಾಗಿ ಹೆಚ್ಕೊಂಡು ಎಲ್ಲ ಕೆಲಸನ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಇನ್ನು ಕುಕ್ಕರ್ನ ನಾನು ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಇನ್ನೇನು ನೀರು ಕೂಡ ಮಳ್ತಾ ಇತ್ತು. ಟೇಸ್ಟ್ ಎಲ್ಲ ನೋಡಿಬಿಟ್ಟು ಕುಕ್ಕರ್ ಮುಚ್ಚಳನೂ ಕೂಡ ಈ ರೀತಿ ಹಾಕಿ ಸೈಡಿಗೆ ಎತ್ಕಿಟ್ಕೊಂಡ್ರೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಇನ್ನು ಈ ಕಡೆ ಸ್ಟವ್ವೇ ನನಗೆ ಸ್ವಲ್ಪ ಕನ್ವೀನಿಯೆಂಟ್, ಹೆಚ್ಚಿ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಆ ಕಡೆ ಇರುವಂಥ ಸ್ಟವ್ ಬರ್ನರ್ 2 ಏನಿದೆ ಅದು ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗುತ್ತೆ. ಇಲ್ಲಿ ಮಾಡಿ ಹಾಗೆ ಆ ಕಡೆ ಎತ್ತಿಟ್ಕೊಂಡ್ರೆ ಕೂಗೊಳ್ಳೋದು ಅಥವಾ ಬೇಯಿಸ್ಕೊಳ್ಳೋದೆಲ್ಲ ಆ ಕಡೆ ಆಗುತ್ತೆ. ಇವಾಗ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಹೆಚ್ಚಿ ಹಾಕೋತಾ ಇದ್ದೀನಿ. ಯೂಶ್ವಲಾಗಿ ಯಾವ ರೀತಿಯಾಗಿ ಬರೀ ಒಗ್ಗರಣೆಯಲ್ಲಿ ಬೀಟ್ರೂಟ್ ಪಲ್ಯನ ಮಾಡ್ತೀರಾ ಅದೇ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಇನ್ನು ಡಿಟಾಕ್ಸಿ ಡ್ರಿಂಕ್ಗೆ ಕ್ಯಾರೆಟ್ ಹಾಗೆ ಬೀಟ್ರೂಟ್, ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ರುಬ್ಬಿದ್ರೆ ತುಂಬ ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು, ಹಾಗೆ ಸ್ಕಿನ್ಗೆ ಒಳ್ಳೆಯದು, ವೆಯ್ಟ್ ಲಾಸ್ಗೆ ಒಳ್ಳೆಯದು ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಒಳ್ಳೆಯದು. ಈ ರೀತಿ ಇದರಲ್ಲಿ ಫಾಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ, ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ನಾನು ಜಾಸ್ತಿ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಡಿಟಾಕ್ಸಿ ಡ್ರಿಂಕ್ನ ತುಂಬಾ ಕುಡಿತೀನಿ. ಹಾಗೆ ಬೀಟ್ರೂಟಿನ ಯಾವುದೇ ಥರ ಒಂದು ರೆಸಿಪಿ ಇರ್ಬೋದು, ಬೀಟ್ರೂಟ್ ರಾಯ್ತಾ ಇರ್ಬೋದು, ಬೀಟ್ರೂಟ್ ಕಟ್ಲೆಟ್ ಇರ್ಬೋದು, ಎಲ್ಲದೂ ಕೂಡ ಇಷ್ಟ. ನನಗೆ ಬೀಟ್ರೂಟಲ್ಲಿ ಮಾಡುವಂಥ ಎಲ್ಲ ಥರದ ಅಡುಗೆಗಳು ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಬೀಟ್ರೂಟ್ ಪಲ್ಯ ಮಾಡ್ತಾನೆ ಅಂದರೆ ಅದನ್ನು ಕೈಯಾಡಿಕೊಂಡೆ ಈ ರೀತಿಯಾಗಿ ಡಿಟಾಕ್ಸಿ ಡ್ರಿಂಕ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಗನೆ ಹಶ್ವಾಗಿಬಿಡತ್ತೆ. ಈ ರೀತಿ ಕಷಾಯ ಹಾಗೆ ಸ್ವಲ್ಪ ಡಿಟಾಕ್ಸಿ ಡ್ರಿಂಕು ಅಥವಾ ಗಂಜಿ ಈ ರೀತಿ ಕುಡಿತಾ ಇದ್ದರೆ ನಂಗೆ ಹಶ್ವಾಗಲ್ಲ. ಆದರೆ 10 o'clock ಮೇಲೆ ನಾನು ಏನು ತಿಂದ್ರೂ ತಿಂದೇ ಇದ್ರೂ ಹಶ್ವಾಗಲ್ಲ ನನಗೆ. ಆ ಕಾರಣಕ್ಕೆ ಅಷ್ಟರೊಳಗೆ ಸ್ವಲ್ಪ ಏನೆಲ್ಲ ಕುಡಿಬೇಕು ಅಥವಾ ತಿನ್ನಬೇಕು, ನನ್ನ ತಿಂಡಿ ಏನಿರುತ್ತೆ ಅದನ್ನು ತಿನ್ಕೊಂಬಿಡ್ತೀನಿ. ಯೂಶ್ವಲಿ ನಾನು ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ರೀತಿಯಲ್ಲಿ ಆಗಿಬಿಡುತ್ತೆ. ಆದರೆ ಮಧ್ಯಾಹ್ನ ನಾನು ತಿಂದಿಲ್ಲ ಅಂದರೂ ನನಗೇನು ತೊಂದರೆ ಆಗಲ್ಲ. ಆ ಕಾರಣಕ್ಕೆ ಬೆಳಗ್ಗೆ ಹೆಲ್ದಿ ಫುಡ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀನಿ. ಯೂಶ್ವಲಿ ಬೆಳಗ್ಗೆ ಏನಾದರೂ ನಾನು ಗಂಜಿನ ಕುಡ್ದಿದ್ದೀನಿ ಅಂದರೆ ಮಧ್ಯಾಹ್ನ ನಾನು ಬಂದು ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನಿ ಅಲ್ವಾ
ಅದನ್ನೇ ತಿಂತೀನಿ. ಅಕಸ್ಮಾತ್ ಬೆಳಗ್ಗೆ ನಾನು ಸ್ಮೂದಿ ಅಥವಾ ಗಂಜಿ ಇವೆರಡರಲ್ಲಿ ಯಾವುದೇ ಒಂದು ಮಾಡ್ಕೊಂಡಿಲ್ಲ, ಬರೀ ಡಿಟಾಕ್ಸ್ ಡ್ರಿಂಕ್ನ ಕುಡ್ದಿದ್ದೀನಿ, ಕಷಾಯ ಕುಡ್ದಿದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬ್ರೇಕ್ಫಾಸ್ಟ್ನ ತಿಂತೀನಿ. ಆದರೆ ಮಧ್ಯಾಹ್ನ ಬಂದು ಯಾವುದಾದ್ರೂ ರೀತಿಯ ಫ್ರೂಟ್ಸ್ನ ತಿಂತೀನಿ. ಇಲ್ಲಾಂದರೆ ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಹಾಗೆ ರಾ ಕ್ಯಾರೆಟ್ನ ತಿಂತೀನಿ. ಅಥವಾ ತೀರಾ ಹಶ್ವಾಗಿದೆ ಅಂತ ಅನ್ಸಿದ್ರೆ ನಾನು ಡಿಟಾಕ್ಸಿಡ್ ಡ್ರಿಂಕ್ನ ಕುಡಿತೀನಿ. ನನಗೆ ಬೀಟ್ರೋಟ್ ಯಾವಾಗಲೂ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಬೀಟ್ರೋಟ್ ಯಾವಾಗಲೂ ಮನೆಯಲ್ಲಿ ಸ್ಟಾಕ್ ಇದ್ದೇ ಇರುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬೀಟ್ರೋಟ್ ಕ್ಯಾರೆಟ್ನ ಸೇರಿಸಿ ಡಿಟಾಕ್ಸಿಡ್ ಡ್ರಿಂಕ್ ಅಥವಾ ಬೀಟ್ರೋಟ್ ಬೆಟ್ಟದ ನೆಲ್ಲಿಕಾಯಿ ಅಥವಾ ಬೀಟ್ರೋಟ್ ಸೌತೆಕಾಯಿ ಈ ರೀತಿಯಾಗಿ ನಾನು ಡಿಫ್ರೆಂಟಾಗಿ ಡಿಟಾಕ್ಸಿಡ್ ಡ್ರಿಂಕ್ನ ಕುಡಿತೀನಿ. ಮಧ್ಯಾಹ್ನ ಆ ರೀತಿಯೇ ಮಾಡ್ಕೋತೀನಿ. ಹೆವಿಯಾಗಿ ತಿಂದರೆ ಸಂಜೆ ನನಗೆ ಹಶ್ವಾಗಲ್ಲ, ಆದರೆ ಮಧ್ಯರಾತ್ರಿ ಹಶ್ವಾಗ್ಬಿಡುತ್ತೆ ಅನ್ನೋ ಬೈಕೆ ಸ್ವಲ್ಪ ತಿಂದರೆ ಆವಾಗ ಸ್ವಲ್ಪ ಹೆವಿ ಅನಿಸುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮಧ್ಯಾಹ್ನ ಈ ರೀತಿ ಲೈಟಾಗಿ ತಿಂತೀನಿ. ನಂತರ ನಾನು ಸಾಯಂಕಾಲ ಒಂದು 7:30-8 ಗಂಟೆ ಒಳಗಡೆ ಅಡುಗೆ ಮಾಡಿ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಸ್ಟಿಲ್ ಅದು 8, 8:15, 8:30ವರೆಗೂ ಆಗೇ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈ ರೀತಿಯೇ ಎಲ್ಲರಲ್ಲೂ ಕೂಡ ಫಿಕ್ಸ್ ಮಾಡಿಕೊಂಡ್ರೂ ಕೂಡ ಒಂದೊಂದು ದಿನ ಒಂದೊಂದು ಥರ ಆಗೇ ಆಗುತ್ತೆ. ಎಕ್ಸ್ಪೆಷಲಿ ನಾವು ಮನೇಲಿದ್ದರೆ ಈ ರೀತಿ ಆಗಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಬೀಟ್ರೋಟ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಸ್ವಲ್ಪ ಕಲರ್ ಡಿಮ್ ಇದೆ ಬಿಕಾಸ್ ತೆಂಗಿನಕಾಯಿನ ಹಾಕಿರೋದ್ರಿಂದ. ತೆಂಗಿನಕಾಯಿ ಹಾಕ್ಕೊಂಡು ನೀವು ಬೀಟ್ರೋಟ್ ಡಿಟಾಕ್ಸಿಡ್ ಡ್ರಿಂಕ್ನ ಮಾಡ್ಕೊಂಡು ಕುಡೀರಿ. ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು, ಓಕೆನಾ? ಇನ್ನು ಬೀಟ್ರೋಟ್ ಡಿಟಾಕ್ಸಿಡ್ ಡ್ರಿಂಕ್ನ ಕುಡಿದು ಸ್ವಲ್ಪ ಕೌಂಟರ್ ಟಾಪ್ ಇರ್ಬೋದು, ಸ್ಟವ್ ಇರ್ಬೋದು ಎಲ್ಲದೂ ಕೂಡ ಕ್ಲೀನ್ ಮಾಡಿಕೊಂಡು, ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಐಟಮ್ಸ್ ಏನೋ ಎತ್ತಿಟ್ಕೊಂಡಿದ್ರೆ ಅಥವಾ ಎತ್ತಿಡೋಕ್ಕಾಗದೆ ಅಲ್ಲೇ ಇಟ್ಕೊಂಡಿದ್ರೆ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ ಒಂದು ಕಡೆಯಿಂದ. ಇನ್ನೂ ಸ್ವಲ್ಪ ಪಾತ್ರೆ ತೊಳೆಯೋದಿದೆ, ಹಾಗೆ ಚಪಾತಿ ಮಾಡೋದು ಕೂಡ ಇದೆ. ಇನ್ನು ಬೀಟ್ರೋಟ್ ಪಲ್ಯ ಅಂತೂ ಆಯಿತು, ಬಿಸಿಬೇಳೆ ಬಾತ್ ಅಂತೂ ಆಯಿತು. ಹಾಗೆ ನಾನು ಡ್ರಿಂಕ್ನ ಕುಡಿದು ನನ್ನ ಹಸ್ಬೆಂಡ್ಗೆ ಒಂದು 1/2 ಕಪ್ ಆಗೋಷ್ಟು ಡ್ರಿಂಕ್ನ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗ ಚಪಾತಿನ ಅರಿಯೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ತವನ ಇಟ್ಕೊಂಡು ಈ ರೀತಿ ಒಂದು ಟವಲ್ನ ಹಾಸ್ಕೊಂಡು ಮನೆಯಲ್ಲಿ ಅರಿತಾ ಇದ್ದೀನಿ. ಇವತ್ತು ಕೌಂಟರ್ ಟಾಪ್ ಮೇಲೆ ಅರಿತಾ ಇಲ್ಲ, ಯಾಕಂದರೆ ಮತ್ತೆ ಕೌಂಟರ್ ಟಾಪ್ನೆಲ್ಲ ತೊಳ್ಕೊಂಡು ಕೂರೋದಕ್ಕೆ ಟೈಮ್ ಇರಲ್ಲ ಅಲ್ವಾ, ಆ ಕಾರಣಕ್ಕೆ.
ಚಪಾತಿನ ಅರಿತಾನೆ ನಾನು ಚಪಾತಿನ ಬೇಯಿಸ್ಕೊತೀನಿ. ನಾನು ಯಾವ ರೀತಿಯಾಗಿ ಚಪಾತಿನ ಬೇಯಿಸ್ತೀನಿ, ಸಾಫ್ಟಾಗಿರಬೇಕು ಅಂದರೆ ಯಾವ ರೀತಿ ಬೇಯಿಸ್ಬೇಕಂತ ಹೇಳ್ಕೊಡ್ತೀನಿ. ಮೊದಲು ತವನ ಬೇಯಿಸಿದ ನಂತರ ಫುಲ್ಲು ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಈ ರೀತಿಯಾಗಿ ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನಂತರ ಚಪಾತಿ ಅರ್ದಿರೋದನ್ನು ಹಾಕ್ಕೋಬೇಕು. ಫುಲ್ ಕಡಿಮೆ ಫ್ಲೇಮಲ್ಲಿ ಇರಬೇಕು, ಓಕೆನಾ. ನಂತರ ನಾವು ಒಂದು ಉಂಡೆನ ತಗೊಂಡು ಒಂದು ಅರ್ಧ ಅಂಗೈ ಅಗಲಷ್ಟು ಅರ್ಕೋಬೇಕು ಚಪಾತಿನ. ನಂತರ ಈ ರೀತಿ ಎಣ್ಣೆನ ತಗೊಂಡು 1/4 ಸ್ಪೂನ್ ಅಷ್ಟು, 1/4ಕ್ಕೂ ಕಡಿಮೆನೇ ಎಣ್ಣೆ ತೊಗೊಂಡು ಈ ರೀತಿಯಾಗಿ ಸ್ಪ್ಲಿಟ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಾವು ಮತ್ತೆ ಈ ತವದ ಮೇಲಿರೋ ಚಪಾತಿಗೆ ಎಣ್ಣೆನ ಹಾಕ್ಕೋಬೇಕು. ಅಷ್ಟರೊಳಗೆ ಅಲ್ಲೂ ಕೂಡ ಬಬಲ್ಸ್ ಬರ್ತಾ ಇರುತ್ತೆ. ಇವಾಗ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಚಪಾತಿನ ಮರ್ಚಾಕಬೇಕು. ನಂತರ ನಾವಿಲ್ಲಿ ಮರ್ಚಿಟ್ಕೊಂಡಿದ್ದೀವಲ್ವ ಮಣೆ ಮೇಲಿರುವಂಥ ಚಪಾತಿಗೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿಯಾಗಿ ಬೇಗನೆ ಅರ್ಕೋಬೇಕು. ನಾನಿಲ್ಲಿ ಒಂದು ಚಪಾತಿ ಬೇಯೋಷ್ಟರೊಳಗೆ ಕರೆಕ್ಟಾಗಿ ಇನ್ನೊಂದು ಚಪಾತಿನ ಅರಿತೀನಿ. ಹಾಗೆ ದಡನೆಲ್ಲ ನೀಟಾಗಿ ತೆಳುವಾಗಿ ಅರ್ಕೋಬೇಕು. ತುಂಬ ತೆಳುವಾಗಿ ಅರಿಬೇಡಿ, ಎಕ್ಸ್ಪೆಷಲಿ ಬಾಕ್ಸಿಗೆ ಹಾಕಬೇಕಾದ್ರೆ, ಹಾಗಂತ ದಪ್ಪನೂ ಅಲ್ಲ. ಒಂದು ಮೀಡಿಯಮ್ ಆಗಿ ಅರ್ಕೋಬೇಕು. ಅದು ತೆಳುವಾಗಿ ಇರಬೇಕು, ಅದು ತುಂಬ ತೆಳುವಲ್ಲ. ಇಲ್ಲಾಂದರೆ ನಾವು ಮರ್ಚಿ ಅರ್ದಿರ್ತೀವಲ್ವ ಆ ಲೇಯರ್ ಎಲ್ಲ ಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡ್ಬೋದು ಇವಾಗ ಚಪಾತಿ ಅರ್ದಿದ್ದಾಯಿತು. ಇವಾಗ ನಾನಿಲ್ಲಿ ತವದ ಮೇಲೆ ಬೇಯಕ್ಕೆ ಹಾಕಿದ್ದಲ್ವ, ಹಾಗೆ ಕೈಯಲ್ಲೇ ಸ್ವಲ್ಪ ದಡನೆಲ್ಲ ಬೇಯಿಸ್ಕೊತಾ ಇರ್ತೀನಿ. ಈಗ ನಾನು ಸ್ಟೌವಿನ ಊರಿನ ಜಾಸ್ತಿ ಮಾಡ್ಕೊತೀನಿ, ಓಕೆನಾ. ಸೊ ಇವಾಗ ನಾನು 2 ಕಡೆ ಚಪಾತಿನ ಬೇಯಿಸಲ್ಲ, ಬರೀ ದಡ ಇರುವಂಥದ್ದು ಎಲ್ಲೆಲ್ಲಿ ಬೆಂದಿರಲ್ಲ ಚಪಾತಿ ಅಲ್ಲಿ ಮಾತ್ರ ಬೇಯಿಸ್ತೀನಿ. ಅಷ್ಟರೊಳಗೆ ಟಿಫನ್ ಬಾಕ್ಸ್ಗೂ ಕೂಡ ನಾನು ಪಾಪುಗೆ ಪ್ಯಾಕ್ ಮಾಡಬೇಕಲ್ವ. ಸೊ ಟಿಫನ್ ಬಾಕ್ಸ್ನೆಲ್ಲ ಕೆಳಗಿಟ್ಕೊಂಡಿರ್ತೀನಿ. ನಮ್ಮನೇಲಿ ಶೆಲ್ಫ್ ಇಲ್ಲ, ಆ ಕಾರಣಕ್ಕೆ ಚಪಾತಿನ ಈ ರೀತಿ ಬೇಯಿಸ್ಕೊಂಡು ಬೇರೆ ಚಪಾತಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಲ್ವ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನೇನಾದರೂ ಓಲ್ಡ್ ಚಪಾತಿ ಕಂಪ್ಲೀಟಾಗಿ ಹಾಗೆ ಹಾಕಿಬಿಟ್ರೆ ಅವಳು 2 ಕೈನೂ ಮಾಡಿಕೊಂಡು ಕಟ್ ಮಾಡ್ಕೋತಾಳೆ. ಆ ಕಾರಣಕ್ಕಂತ ಹೇಳಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತೀನಿ, ಆವಾಗ ಮಕ್ಕಳಿಗೆ ಈಸಿ ಆಗುತ್ತೆ. ನೋಡ್ಬೋದು ಈಗ ಚಪಾತಿ ಕೂಡ ಬೆಂದಿದೆ. ಇವಾಗ ನಾನು ಏನು ಮಾಡ್ತೀನಿ, ಮತ್ತೆ ಇನ್ನೊಂದು ಚಪಾತಿ ಅರ್ದಿಟ್ಟಿದ್ದಲ್ವ ಅದನ್ನು ಕೂಡ ತವಕ್ಕೆ ಹಾಕ್ತೀನಿ. ಹಾಕಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಕಂಪ್ಲೀಟಾಗಿ ಫುಲ್ ಕಡಿಮೆ ಫ್ಲೇಮ್ಗೆ ಕೊಟ್ಟಿದ್ದೀನಿ. ಇವಾಗ ಬೇಯ್ತಾ ಇರುತ್ತೆ. ಈಗ ಮೀಡಿಯಮ್ ಫ್ಲೇಮ್ಗೆ ಕೊಟ್ಬಿಟ್ಟು ಹಾಗೆ ನಾನು ಹಿಟ್ಟನ್ನೇ ಬಳಸ್ಕೊಂಡಿದ್ದೆ ಅಲ್ವಾ, ಬಾಕ್ಸ್ ಇರ್ಬೋದು, ಕೆಳಗಡೆ ಮಣೆ ಇರ್ಬೋದು, ಟವಲ್ ಇರ್ಬೋದು, ಎಲ್ಲದನ್ನು ಕೂಡ ಬೇಗನೆ ಎತ್ತಿಟ್ಕೊಂಡ್ಬಿಟ್ಟು ಹಾಗೆ ಪಾಪುಗೆ ಏನು ಹಾಕಬೇಕಲ್ವ ಅದನ್ನು ಕೂಡ ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅವಳಿಗೆ 2 ಅಥವಾ 2.5 ಚಪಾತಿನ ಹಾಕ್ತೀನಿ. ಯಾಕಂದರೆ ತೆಳುವಾಗಿ ಇರುತ್ತೆ, ಹಾಗೆ ಸಾಫ್ಟಾಗಿರೋದ್ರಿಂದ ಅವಳು ತಿಂತಾಳೆ. ಆ್ಯಂಡ್ ಅವಳಿಗೆ ಒಂದು ಫೇವ್ರೆಟ್ ಡಿಶ್ ಅಂದರೆ ಚಪಾತಿನೂ ಕೂಡ ಹೌದು. ಈಗ ತವನೂ ಕೂಡ ಆಫ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಕರಗಲಿ ಅಂತ ಹೇಳಿ ತವ ಹೇಗಿದ್ರೂ ಬಿಸಿ ಇರುತ್ತಲ್ವ ಅದ್ರ ಮೇಲೇ ತುಪ್ಪದ ಬಾಕ್ಸು ಕೂಡ ಹಾಕಿಟ್ಟಿದ್ದೀನಿ. ಇನ್ನು ಪಾಪುಗೆ ಸ್ನ್ಯಾಕ್ಸಿಗೆ ಹಣ್ಣು ಇನ್ನೂ ಕಟ್ ಮಾಡಿರಲಿಲ್ಲ, ಇವಾಗ ನೆನಪಾಯಿತು ಅವಳಿಗೆ ಹಣ್ಣು ಕೂಡ ಕಟ್ ಮಾಡಬೇಕು. ಆ್ಯಂಡ್ ಅವಳ ಫೇವ್ರೆಟ್ ಬೀಟ್ರೋಟ್ ಪಲ್ಯ. ಚಪಾತಿ ಅಕಸ್ಮಾತ್ 1 ಆದರೂ 2 ಗುಕ್ಕಾದರೂ ಬಿಟ್ಕೊಂಡು ಬಂದರೂ ಬರ್ತಾಳೆ, ಆದರೆ ಬೀಟ್ರೋಟ್ ಪಲ್ಯ ಅಂತೂ ಬಿಟ್ಕೊಂಡು ಬರಲ್ಲ. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇವಾಗ ಎಲ್ಲ ಕೌಂಟರ್ ಟಾಪ್ ಮೇಲಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಿಸಿಬೇಳೆ ಬಾತಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕಿತ್ತು. ಈ ಟೈಮಲ್ಲಿ ನಾವು ಸ್ವಲ್ಪ ತುಪ್ಪ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಬರ್ತಾ ಇರುತ್ತೆ. ಇನ್ನು ಈರುಳ್ಳಿ ನನ್ನ ಹಸ್ಬೆಂಡ್ಗೆ ತಟ್ಟೆಗೆ ಅಂದರೆ ಊಟದ ಟೈಮಲ್ಲಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಹೆಚ್ಚಬೇಕಾದ್ರೇ ಎತ್ತಿಟ್ಕೊಂಡು ಬಿಡ್ತೀನಿ. ಸೊ ಬಿಸಿಬೇಳೆ ಬಾತು ಕೂಡ ರೆಡಿ ಆಯಿತು. ಘಮ ಘಮ ಅಂತಿದೆ, ತುಂಬ ಟೇಸ್ಟಿಯಾಗಿತ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಮುಗ್ದಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡು ಕೂಡ ಕಸ ಎಲ್ಲ ಹೊಡೆದು ಕೊಟ್ಟರು. ಇನ್ನು ಮೆಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೋಬೇಕಾಗತ್ತೆ. ನಾನು ಇವತ್ತು ಪೂಜೆ ಮಾಡೋಕ್ಕೆ ಆಗದೇ ಇರೋವಂಥ ಕಾರಣಕ್ಕೆ ಅವರೇ ಪೂಜೆ ಮಾಡಬೇಕು. ಇನ್ನು ಮಿಕ್ಕಿದ ಕೆಲಸಗಳು ಬಾಗಿಲು ಸಾಸೋದಿರ್ಬೋದು, ರಂಗೋಲಿ ಬಿಡೋದಿರ್ಬೋದು, ನೆಲ ಒರೆಸೋದಿರ್ಬೋದು, ಇದನ್ನೆಲ್ಲದನ್ನು ಕೂಡ ಮಾಡಿಕೊಡ್ತೀನಿ. ಒಂದೊಂದು ಸತಿ ನನ್ನ ಹಸ್ಬೆಂಡೇ ಅದನ್ನು ಕೂಡ ಮಾಡಿಕೊಡ್ತಾರೆ. ಯಾವ ರೀತಿಯಾಗಿ ಕೆಲಸ ಆಗುತ್ತೆ, ಯಾವ ರೀತಿ ಟೈಮ್ ಅಡ್ಜಸ್ಟ್ ಆಗುತ್ತೆ ಆ ರೀತಿ. ಇನ್ನು ಇಲ್ಲಿ ನೀವು ನೋಡ್ಬೋದು ಒಂದು ಮಿಕ್ಸಿಂಗ್ ಬೌಲಿಗೆ ಹೆಸರು ಕಾಳು, ಕಡಲೆಕಾಳು, ಬಟಾಣಿ ಹಾಗೇನೆ ವೈಟ್ ಅಲಸಂಡೆ ಕಾಳನ್ನ ತಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ಯಾಟರ್ಡೆ ಅಂದರೆ ನಾಳೆ ನಮ್ಮ ಆಫೀಸ್ನಲ್ಲಿ ಪೋಟ್ಲಕ್ಕಿದೆ. ಸೊ ಎಲ್ಲರೂ ಕೂಡ ಒಂದೊಂದು ರೀತಿಯಾದ ಅಡುಗೆನ ತರೋದಕ್ಕೆ ಹೇಳಿದ್ದಾರೆ ಅನ್ನೋದಕ್ಕಿಂತ ಇದೊಂದು ಒಳ್ಳೆ ಸೆಲೆಬ್ರೇಷನ್. ಅವ್ರವ್ರ ಮನೆ ಕಡೆ ಏನೇನು ಸ್ಪೆಷಲ್ ಇರುತ್ತೆ ಅದನ್ನು ತರ್ಬೋದು. ನನಗೆ ಈ ರೀತಿಯಾಗಿ ಚಪಾತಿಗೆ ಒಂದು ಗ್ರೇವಿ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. ಆ ಕಾರಣಕ್ಕೆ ಎಲ್ಲ ಥರ ಕಾಳನ್ನ ಹಾಕಿ
ಹಾಗೆ ತರಕಾರಿನೂ ಹಾಕಿ ಪಲ್ಯ ಮಾಡಿದ್ರೆ ಅಥವಾ ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈಗಲೇ ನೆನಾಕ್ತಿದ್ದೀನಿ. ಇನ್ನು ಸಂಜೆ ಆಫೀಸಿಂದ ಬಂದಿದ್ದ ನಂತರ ಅದಕ್ಕೆ ಮೊಳಕೆ ಕಟ್ಟೋದಕ್ಕೆ ಏನೆಲ್ಲ ಬೇಕು ಮಾಡಿಟ್ರೆ ನೀಟಾಗಿ ಮೊಳಕೆ ಬರುತ್ತೆ, ಗ್ರೇವಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನನ್ನ ಹಸ್ಬೆಂಡ್ಗೆ ಕೂಡ ಎಲ್ಲ ಊಟನೆಲ್ಲ ಅರೇಂಜ್ ಮಾಡಿ ಈ ರೀತಿಯಾಗಿ ಮುಚ್ಚಿ ಇಟ್ಟು ಹೋಗ್ತಾ ಇದ್ದೀನಿ. ನಾನು ಕೂಡ ಇವತ್ತು ಸ್ಮೂದಿ ಹಾಗೆ ಗಂಜಿ ಎರಡೂ ಕೂಡ ಮಾಡ್ಕೊಂಡಿಲ್ಲ, ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಕೂಡ ತಿಂಡಿನ ತಿಂತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಹಣ್ಣಿದೆ, ಅದನ್ನು ತಿನ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ ಊಟ ಅರೇಂಜ್ ಮಾಡಿದಾಯಿತು. ಬಟ್ ಈರುಳ್ಳಿನ ಇಟ್ಟಿರಲಿಲ್ಲ. ನಂತರ ನಾನು ಶೂಟ್ ಮಾಡಿದಾದ್ಮೇಲೆ ನನಗದು ಕಣ್ಣಿಗೆ ಕಾಣಿಸ್ತು, ಆಮೇಲೆ ಅದನ್ನು ಕೂಡ ಇಟ್ಟು ಹೋದೆ. ಇನ್ನು ಎಲ್ಲ ಅಡುಗೆ ಮಾಡುವಂಥ ಹೆಣ್ಮಕ್ಳಿರ್ಬೋದು, ಕೆಲ್ಸಕ್ಕೆ ಹೋಗೋರಿರ್ಬೋದು, ಮನೇಲಿರೋರ್ಗಿರ್ಬೋದು, ಈ ರೀತಿಯಾಗಿ ಒಂದ್ಸತಿನಾದರೂ ಎಕ್ಸ್ಪೀರಿಯನ್ಸ್ ಆಗೇ ಆಗತ್ತೆ. ಒಂದೊಂದ್ಸತಿ ಲೇಟಾಗಿ ಎದ್ದಾಳೋದಿರ್ಬೋದು, ಫಟಾಫಟ್ ಅಂತ ಎಲ್ಲ ಅಡುಗೆನೂ ಮಾಡೋದು, ಅವತ್ತಿನ ದಿನನೇ ಅಡುಗೆ ತುಂಬಾ ಟೇಸ್ಟಿಯಾಗಿರೋದು. ಈ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳೋದೇನೆಂದರೆ ಹೆಣ್ಮಕ್ಳು ಯಾವಾಗಲೂ ಮಲ್ಟಿ ಟಾಸ್ಕರ್ ಅಂತಲೇ ಹೇಳ್ಬೋದು. ಯಾವುದೇ ವಿಚಾರ ಬಂದರೂ ಕೂಡ, ಎಷ್ಟೇ ಕೆಲಸ ಇದ್ರೂ ಕೂಡ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡುವಂಥ ಶಕ್ತಿ ಇರೋದೇ ಹೆಣ್ಮಕ್ಳಿಗಲ್ವಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಾನು ಕೂಡ ಊಟ ಮಾಡಿ ಆಫೀಸಿಗೆ ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.